ಸ್ವೀಟಿ ನನ್ ಮೇಲೆ ಇಷ್ಟು ಸಿಟ್ಟು ಆಗ್ತಾಳಂತ ಅನ್ಕೊಂಡಿರ್ಲಿಲ್ಲ. ಆರಾಮಾಗಿ ಮಲ್ಕೊಂಡಿದ್ದೆ, ಒಂದು ಕಾಲ್ ಬಂದು ಎಚ್ಚರ ಆಯ್ತು. ಯಾಕಂದ್ರೇನು ಹಾಸ್ಟೆಲ್ ಹೊಸ ಬೆಡ್ ಕೊಡ್ತಾ ಇದ್ರು. ನಿಮ್ ಬೈದು ಹಾಸ್ಟೆಲ್ ಅದಲ್ಲ ರೀ, ನಮ್ಮ ಹೆಸರಿಂದ ನಾವ್ಯಾಕ್ ಬಿಡಮ್ ಹೇಳ್ರಿ. ಅದೇ ಖುಷಿದಾಗ ಬಿದ್ದು ಒದ್ದಾಡೋದು. ಸ್ವಲ್ಪ ಅದರ ಆನಂದ ತಗೊಂಡೆ. ಕೆಳಗ ಬಂದ್ ನೋಡಿದ್ರೆ ಬೈ ಸಪ್ಪನ್ ಬೆಳಿ ಮಾಡ್ತಾ ಇದ್ದಾನ. ಸುರೇಶ್ ಮಾವ ಬಿಡ್ರಿ ಬೆಂಕಿ. ಅದನ್ನೇ ತಿಂದೆ, ಏನ್ ಮಣ್ಣು ಸರಿ ಇಲ್ಲ. ಹಂಗೆ ಬಂದು ಸಸ್ತಾನಸೆ ಮಾಡಿದೆ ಸ್ನೇಕಿಂಗ್ ಬಿಟ್ಟು. ಅಲ್ಲಿಂದ ಬಂದು ಸ್ವೀಟಿಗೆ ಹಾಲು ಕುಡಿಸ್ದೆ. ಇನ್ನೂ ಕಲ್ತಿಲ್ಲ ರೀ ಹಾಲು ಕುಡಿಯೋದು. ಸ್ವಲ್ಪ ಕಾಡ್ಸಿದ್ರೆ ಸಾಕು, ಅಕ್ಕೇರ ಫುಲ್ ಹುಲಿನೇ ಆಗ್ತಾಳ ನೋಡ್ರಿ ಸುಂದ್ರಿ. ಮಧ್ಯಾಹ್ನ ಮಲ್ಕೊಂಡವ ಒಮ್ಮೆ ಸಂಜೆ 7ಕ್ಕೆ ಎದ್ದೀನಿ. ಆರಾಮಾಗಿ ಮಲ್ಕೊಂಡಿನಿ ಇವತ್ತ. ಹಂಗೆ ಅದು ಸೀದಾ ದಾಬಾ ಕರ್ಕೊಂಡ್ ಬಂದ ಮೇಕಿಂಗ್. ಉದ್ರಿ ಪಾರ್ಟಿಗೆ ನಾ ಫುಲ್ ರೆಡಿ. ಸೀದಾ ಹಾಕೊಂಡೆ. ಎಲ್ರು ನನ್ ಜೊತೆ ಹೇಳಿ ನಿಂಬು ನಿಚೋಡಮ್ ತಂಡ ಪಾರ್ ಮಾಡಿ ತಿಂದೆ. ಹೆಂಗ್ ಸಪ್ಪಸಟ್ ಮಾಡಿವ್ ನೋಡ್ರಿ, ಒಂದು ಚೂರು ಉಳಿಸಿಲ್ಲ. ಅಲ್ಲಿಂದ ಬರುವಾಗ ಸ್ವೀಟಿಗೆ ಚಿಕನ್ ತಗೊಂಡ್ ಬಂದೆ. ಚಿಕನ್ ಅಂದ್ರೆ ಹೆಂಗ್ ತಿಂತಾಳ ನೋಡ್ರಿ.